ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಗ್ರಹಚಾರ ಫಲದಲ್ಲಿ ಯಾವ ರಾಶಿಯಲ್ಲಿ ಯಾವ ಗ್ರಹ ಇದೆ ಅಂತ ನೋಡೋದಾದರೆ ಈ 13/9/2025 ಮಂಗಳ ಗ್ರಹ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಗುರುವು ಮಿಥುನ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ಅನಾವಶ್ಯಕವಾದಂಥ ಖರ್ಚುಗಳನ್ನು ಜಾಸ್ತಿ ಮಾಡ್ತೀರಿ. ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ನಿಮಗೆ. ಒಳ್ಳೇದಕ್ಕೆ ಖರ್ಚು ಮಾಡಬೇಕಾ ಕೆಟ್ಟದ್ದು ಖರ್ಚು ಮಾಡಬೇಕಾ ಅನ್ನೋದು ಬಿಟ್ಟು ಯಾವ್ಯಾವುದಕ್ಕೋ ಖರ್ಚು ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ. ಅದನ್ನು ನಿಲ್ಲಿಸಿ. ಅದರಿಂದ ನಿಮಗೆ ತುಂಬ ಕಷ್ಟಕರವಾದಂಥ ಸಮಯ ಬರಬಹುದು. ಹಾಗಿದ್ರೆ ಪರಿಹಾರ ಏನು ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಗೆ ಅಂದರೆ ವೇದ ಬ್ರಹ್ಮ ಶ್ರೀ ದೀಪಕ್ ಶರ್ಮಾ ಗುರೂಜಿ ಅವರು ಇದೇ ಆಗಸ್ಟ್ 18ರಂದು ರಾಮಲಿಂಗೇಶ್ವರ ದೇವಸ್ಥಾನ ಬಸ್ತಿಹಳ್ಳಿ ಹಾಗೂ ಅನಂತ ಪದ್ಮನಾಭ ದೇವಸ್ಥಾನ ರಾಮೇನಹಳ್ಳಿಗೆ ಒಂದು ದಿನದ ಧಾರ್ಮಿಕ ಪ್ರವಾಸ ಹಾಗೂ ಅಲ್ಲಿ ಮಹಾಮೃತ್ಯುಂಜಯ ಯಾಗವನ್ನ ಹಮ್ಮಿಕೊಂಡಿದ್ದಾರೆ. ಇಲ್ಲಿರುವ ಪುರಾತನ ಶಿವಾಲಯವು ಸ್ವತಃ ಶ್ರೀರಾಮಚಂದ್ರರು ಸ್ಥಾಪಿಸಿದ್ದು ಈ ಕ್ಷೇತ್ರದ ದರ್ಶನದಿಂದ ಕುಟುಂಬದಲ್ಲಿರುವ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಲಿದೆ. ಗುರುಗಳ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ. ಪ್ರವಾಸದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ನಂಬರ್ಗೆ ಕರೆ ಮಾಡಿ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಗ್ರಹಚಾರ ಫಲದಲ್ಲಿ ಯಾವ ರಾಶಿಯಲ್ಲಿ ಯಾವ ಗ್ರಹ ಇದೆ ಅಂತ ನೋಡೋದಾದರೆ ಈ 13/9/2025 ಮಂಗಳ ಗ್ರಹ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಗುರುವು ಮಿಥುನ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ಹಾಗೆ ಜನ್ಮಶನಿಯಾಗಿ ಮೀನರಾಶಿಯಲ್ಲಿ ಶನಿ ಭಗವಂತರು ಇದ್ದಾರೆ. ಹಾಗಿದ್ದರೆ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಫಲಾಫಲಗಳನ್ನು ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಅತ್ಯಂತ ಶುಭವಾದಂಥ ಶುಭಪ್ರಯವಾದಂಥ ತಿಂಗಳು. ಸೆಪ್ಟೆಂಬರ್ ತಿಂಗಳು ಕನ್ಯಾ ರಾಶಿಯವರಿಗೆ ಎಲ್ಲದರಲ್ಲೂ ಶುಭವಿದೆ. ಅವರಿಗೆ ವೃತ್ತಿ ಜೀವನದಲ್ಲಿ ಬಡ್ತಿಯನ್ನು ಪಡಿತಕ್ಕಂಥದ್ದು, ಹೊಗಳಿಕೆಗಳನ್ನು ಪಡಿತಕ್ಕಂಥದ್ದು, ನೀವು ಮಾಡುವಂಥ ಕೆಲಸದಲ್ಲಿ ಶಬಾಷ್ ಕಡೆ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳಿ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡಿತಕ್ಕಂಥದ್ದು, ಸಹೋದ್ಯೋಗಿಗಳಿಂದ ಪ್ರಶಂಸೆಯನ್ನು ಪಡಿತಕ್ಕಂಥದ್ದು ಮಾಡ್ತೀರಿ. ಬಿಸ್ನೆಸ್ ಮಾಡುವಂಥವರು, ಸ್ವಂತ ಕೆಲಸವನ್ನು ಮಾಡ್ತಕ್ಕಂಥವರಿಗೆ ಹೊಸ ಅವಕಾಶಗಳು, ಹೊಸ ಬಿಸ್ನೆಸ್ ಶುರು ಮಾಡ್ತೀನಿ ಅಂತಕ್ಕಂಥ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಸಿಗುತ್ತೆ. ಅದರಿಂದ ನಿಮಗೆ ಹೆಚ್ಚಿನವಾದಂಥ ಲಾಭವನ್ನು ಪಡಿತೀರಿ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರು. ವೃತ್ತಿ ಜೀವನ ಸಾಕಷ್ಟು ಚೆನ್ನಾಗಿ ನಡೆದಾಗ ನಿಮಗೆ ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿ ಇರುತ್ತೆ. ವೃತ್ತಿ ಚೆನ್ನಾಗಿ ನಡೀತಾ ಇದ್ದ ಹಣಕಾಸು ಕೂಡ. ಆದರೆ ನೀವೇನು ಮಾಡ್ತೀರಿ ಕನ್ಯಾ ರಾಶಿಯವರು, ದುಡ್ಡು ಬಂತು ಅಂತಂದರೆ ಖರ್ಚು ಮಾಡೋದು ಜಾಸ್ತಿ, ಉಳಿಸೋದಿಲ್ಲ. ಅದನ್ನು ತೊಗೊಂಬರೋಣ, ಇಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಅನಾವಶ್ಯಕವಾದಂಥ ಖರ್ಚುಗಳನ್ನು ಜಾಸ್ತಿ ಮಾಡ್ತೀರಿ. ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ನಿಮಗೆ. ಒಳ್ಳೇದಕ್ಕೆ ಖರ್ಚು ಮಾಡಬೇಕಾ ಕೆಟ್ಟದ್ದು ಖರ್ಚು ಮಾಡಬೇಕಾ ಅನ್ನೋದು ಬಿಟ್ಟು ಯಾವ್ಯಾವುದಕ್ಕೋ ಖರ್ಚು ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ. ಅದನ್ನು ನಿಲ್ಲಿಸಿ. ಅದರಿಂದ ನಿಮಗೆ ತುಂಬ ಕಷ್ಟಕರವಾದಂಥ ಸಮಯ ಬರಬಹುದು. ನೀವು ಅನಗತ್ಯವಾದ ಖರ್ಚುಗಳನ್ನು ನಿಲ್ಲಿಸಲಿಲ್ಲ ಅಂದರೆ ಹಣಕಾಸಿನ ವಿಚಾರದಲ್ಲಿ ನಾವು ಯಾವುದಕ್ಕೆ ಖರ್ಚು ಮಾಡ್ತೀವಿ ಅನ್ನೋದನ್ನು ತಿಳ್ಕೊಂಡು ಖರ್ಚು ಮಾಡಿದ್ರೆ ಬಹಳ ಒಳ್ಳೆಯದು ಕನ್ಯಾ ರಾಶಿಯವರು. ಹಾಗೆ ಆರೋಗ್ಯ ಸ್ವಲ್ಪ ನಿಮಗೆ ಈ ತಿಂಗಳಲ್ಲಿ ಅಷ್ಟೊಂದು ಸಮಂಜಸವಾಗಿಲ್ಲ. ಹಳೆ ಕಾಯಿಲೆಗಳು ಅಂದರೆ ಹಿಂದೆ ಯಾವತ್ತೂ ಬಿದ್ದಿರೋದು ಅಥವಾ ಈ ಥರ ಇಲ್ಲಿ ಹಿಂದೆ ಯಾವುದೋ ಒಂದು ಕಾಯಿಲೆಗಳಿದ್ದಾಗ ಅದು ನಿಮಗೆ ಈ ತಿಂಗಳಲ್ಲಿ ಉಲ್ಬಣ ಆಗುತ್ತೆ. ಅಂದರೆ ಅದು ನಿಮಗೆ ಕಾಣಿಸ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ. ಬೆನ್ನು ನೋವುಗಳಿದ್ರೆ ಕಾಡುತ್ತೆ ನಿಮಗೆ. ಬೆನ್ನಿನ ಸಂಬಂಧವಾದಂತಹ ಕಾಯಿಲೆಗಳು, ಮೂಳೆಗೆ ಸಂಬಂಧವಾದಂತಹ ಕಾಯಿಲೆಗಳು ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಮಯ. ಅದಕ್ಕೇನು ಮಾಡಬೇಕು? ಯೋಗವನ್ನು ಅಭ್ಯಾಸ ಮಾಡಿ. ಯೋಗ ನಮ್ಮ ಭಾರತ ದೇಶದ ಅತ್ಯಂತ ಸುಸಂಸ್ಕೃತವಾಗಿರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಯೋಗ ಅಂತಕ್ಕಂಥ ಮೊದಲಿಂದಲೂ ಇದೆ. ನಾವು ಬೇರೆ ದೇಶಕ್ಕೆ ಹೇಳ್ಕೊಟ್ಟಿರೋರು ನಾವು. ಹಾಗೆ ನೀವು ಈ ಕನ್ಯಾ ರಾಶಿಯವರು ಯೋಗವನ್ನು ಅಭ್ಯಾಸ ಮಾಡಿ. ಈ ಬೆನ್ನು ನೋವು, ಮೂಳೆ ನೋವುಗಳು ಏನು ಸಂಬಂಧಗಳಂಥ ಕಾಯಿಲೆಗಳಿದೆ ಅದು ನಿಮಗೆ ನಿವಾರಣೆ ಆಗ್ತದೆ. ಕುಟುಂಬದಲ್ಲಿ ಅತ್ಯಂತ ಸಾಮರಸ್ಯವಾಗಿರ್ತೀರಿ. ಕುಟುಂಬದಲ್ಲಿ ನಿಮಗೆ ಅತ್ಯಂತ ಚೆನ್ನಾಗಿರ್ತಕ್ಕಂಥ ತಿಂಗಳು. ಆದರೆ ನೀವು ಕೆಲಸದ ಒತ್ತಡವನ್ನು, ಮಾನಸಿಕವಾಗಿ ಅತ್ಯಂತ ಒತ್ತಡಗಳನ್ನು ತೊಗೊತೀರಿ. ನೀವು ಸುಮ್ಮನಾದರೂ ಯೋಚನೆ ಮಾಡ್ತಕ್ಕಂಥದ್ದು, ಯಾವುದೋ ವಿಚಾರ ನಿಮಗೆ ಬೇಡದೇ ಇರೋ ವಿಚಾರವನ್ನು ಯೋಚನೆ ಮಾಡಿ ಅದರಿಂದ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತೀರಾ.
ಅಯ್ಯೋ ನಾನು ಆ ಕೆಲಸ ಮಾಡಬಹುದಾಗಿತ್ತಾ ಅಥವಾ ಈ ಕೆಲಸ ಮಾಡ್ಬೋದಾಗಿತ್ತಾ, ಅದನ್ನು ನೀವು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಇದರಿಂದ ಮಾನಸಿಕವಾಗಿ ತುಂಬ ಒತ್ತಡಕ್ಕೆ ನೀವು ಒಳಗಾಗ್ತೀರಿ. ನಿಮ್ಗೆ ಏನು ನಿಮ್ಮ ಕೆಲಸ ಇದೆ ಅದನ್ನು ಮಾತ್ರ ನೀವು ಯೋಚನೆ ಮಾಡಿ ಬೇಡದೇ ಇರೋದನ್ನೆಲ್ಲ ಯಾವ್ಯಾವುದನ್ನೆಲ್ಲ ತಲೆಗೆ ಹಾಕ್ಕೊಂಡು ಈ ತಿಂಗಳಲ್ಲಿ ನೀವು ಮಾಡೋಕ್ಕೆ ಹೋಗಬೇಡಿ. ಹಾಗಿದ್ರೆ ಪರಿಹಾರ ಏನು ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಗೆ ಅಂದರೆ ಸೂರ್ಯ ದೇವರನ್ನು ಪ್ರಾರ್ಥನೆ ಮಾಡಿ, ಬೇಗ ಎದ್ದೇಳೋದನ್ನು ಅಭ್ಯಾಸ ಮಾಡಿ. 8 ಗಂಟೆ ಆದರೂ ಮಲ್ಕೊಂಡಿರೋದು, ಆಮೇಲೆ 9 ಗಂಟೆ ತಾನೇ ಹೋಗೋದು, 1 ಅವರ್ ರೆಡಿಯಾಗಿ ಹೋಗ್ತೀನಿ ಅನ್ನೋದೆಲ್ಲ ಬಿಟ್ಬಿಡಿ. ಸೂರ್ಯ ಉದಯ ಆಗುವ ಸಮಯವನ್ನು ನೀವು ಎದ್ದೇಳುವಂಥ ಅಭ್ಯಾಸವನ್ನು ಮಾಡಿ, ನಿಮಗೆ ಹೆಚ್ಚಿನ ಫಲ ಸಿಗುತ್ತೆ. ಕನ್ಯಾ ರಾಶಿಯವರಿಗೆ ಕೆಲವು ನೋಡ್ತೀವಿ ಸೋಂಬೇರಿ, 9 ಗಂಟೆಗಲ್ವಾ ಹೋಗೋದು, 8 ಗಂಟೆಗೆ ಎದ್ದು 1 ಅವರ್ ರೆಡಿಯಾಗಿ ಹೋಗ್ಬಿಡ್ತೀವಿ ಅಂತೆಲ್ಲ ಮಾಡ್ತಾ ಇರ್ತೀರಿ. ಹಾಗೆಲ್ಲ ಮಾಡಬೇಡಿ. ಸೂರ್ಯ ಉದಯದ ಲಗ್ನದಲ್ಲಿ ಎದ್ದಷ್ಟು ನಿಮಗೆ ಆರೋಗ್ಯವನ್ನು ನೀವು ಸುಧಾರಿಸ್ತೀರಿ. ಮತ್ತು ಕನಕಧಾರ ಸ್ತೋತ್ರ ನಿಮಗೆ ಗೊತ್ತಿದ್ದರೆ ಅಥವಾ ಎಲ್ಲಾದರೂ ನಿಮಗೆ ಆ ಪುಸ್ತಕಗಳು ಸಿಕ್ಕಿದ್ರೆ ಆ ಕನಕಧಾರ ಸ್ತೋತ್ರವನ್ನು ಪಠಣೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳಿಂದ ಬಗೆಹರಿಯುತ್ತೆ. ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಯನ್ನು ಮಾಡಿ ಅಂತ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೆ ಮಾಸಫಲಗಳಲ್ಲಿ, ಅದನ್ನು ತಿಳ್ಕೊಳ್ಳಿ. ಈ 18ನೇ ತಾರೀಕು, ಆಗಸ್ಟ್ 18ನೇ ತಾರೀಕು ರಾಮಲಿಂಗೇಶ್ವರ ದೇವಸ್ಥಾನ ಅಂದರೆ ರಾಮರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಬೆಟ್ಟದಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಶಿವನಿಗೆ ಏಕವಾರ ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದೇವೆ. ಯಾರಿಗೆ ಮಕ್ಕಳಾಗಿಲ್ಲ, ಸಂತಾನಗಳು ಯಾರಿಗೆ ಆಗಿಲ್ಲ, ವಿವಾಹವಾಗಿಲ್ಲ, ಚರ್ಮವ್ಯಾಧಿ ಇರ್ತಕ್ಕಂಥವರಿಗೆ, ಹಣಕಾಸಿನ ಸಮಸ್ಯೆ ಇರತಕ್ಕಂಥವರಿಗೆ ಅಲ್ಲಿ ಸೀತಾಕೊಳ ಅಂತ ಒಂದು ಕೊಳ ಇದೆ, ಅಲ್ಲಿ ಸ್ನಾನವನ್ನು ಮಾಡಿ ಮೃತ್ಯುಂಜಯ ಹೋಮವನ್ನು ಮಾಡಿ ದೇವರ ಪ್ರಾರ್ಥನೆಯನ್ನು ರಾಮಲಿಂಗೇಶ್ವರ ಮತ್ತು ಹನುಮಲಿಂಗೇಶ್ವರ ಆ ದೇವರನ್ನು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಯಶಸ್ಸು ಫಲಗಳನ್ನು ಪಡಿತೀರಾ. ಎಲ್ಲರೂ 18ನೇ ತಾರೀಕು. ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ನಮ್ಮ ಚಾನಲ್ನ ನಂಬರಿಗೆ ಸಂಪರ್ಕಿಸಿ, ನಮ್ಮ ತಂಡದವರು ನಿಮಗೆ ಇನ್ನೂ ಹೆಚ್ಚಿನವಾದಂಥ ಮಾಹಿತಿಯನ್ನು ನಿಮಗೆ ದೊರಕಿಸ್ಕೊಡ್ತಾರೆ. ಒಳ್ಳೆಯದಾಗುತ್ತೆ. ಶುಭವಾಗಿ.